Hello everyone, welcome back to Learn with Maktum. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 4 ಮುಗಿಸಿದ್ವಿ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಹೌದಾ. ಸೊ ಇವತ್ತು ಮಾಡ್ಯೂಲ್ 5 ನ ಶುರು ಮಾಡ್ತೇವೆ. ಮಾಡ್ಯೂಲ್ 4 ಅರೇಸ್ ತಿಳಿತು ಅಂತ ಅನ್ಕೊಳ್ತೇನೆ. ಸೊ ಕರೆಕ್ಟ್ ಆಗಿ ನೋಡ್ಕೊಡ್ರಿ, ಅಲ್ಲಿಂದನೂ ಕೂಡ ನಾವು ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಟುಡೇ ವಿ ವಿಲ್ ಸಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ಎವ್ರಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ದಟ್ ಈಸ್ ಫಂಕ್ಷನ್ಸ್. ಸೊ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇದು ಫಂಕ್ಷನ್ಸ್ ಅನ್ನೋದು. ಸೊ ಈ ಒಂದು ಫಂಕ್ಷನ್ಸ್ ಮಾಡ್ಯೂಲ್ ಅಲ್ಲಿ ನಾವು ಫಂಕ್ಷನ್ಸ್ ಅಂದ್ರೆ ಏನು, ಯಾವ ರೀತಿ ಫಂಕ್ಷನ್ಸ್ ನ ಡಿಕ್ಲೇರ್ ಮಾಡ್ತೇವೆ, ಯಾವ ರೀತಿ ಫಂಕ್ಷನ್ ಡಿಫೈನ್ ಮಾಡ್ತೀವಿ ಅಂತ ಕಲಿತೀವಿ. ಅದ್ರ ಜೊತೆಗೆ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಇಸ್ ರಿಕರ್ಷನ್, ಮತ್ತೆ ಸಮ್ ಸ್ಟೋರೇಜ್ ಕ್ಲಾಸಸ್ ಆರ್ ದೇರ್ ದಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಮಾಡ್ಯೂಲ್. ಸೊ ಅದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಫಂಕ್ಷನ್ ನ ಡಿಕ್ಲೇರ್ ಮಾಡ್ತೀವಿ, ಡಿಫೈನ್ ಮಾಡ್ತೀವಿ, ಮತ್ತೆ ಪ್ರೋಟೋಟೈಪ್ ಅಂದ್ರೆ ಏನು, ಆರ್ಗ್ಯುಮೆಂಟ್ ಅಂದ್ರೆ ಏನು, ಮತ್ತೆ ಫಂಕ್ಷನ್ಸ್ ಟೈಪ್ಸ್ ಯಾವ್ಯಾವು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರಿಮೈನಿಂಗ್ ಕಾನ್ಸೆಪ್ಟ್ಸ್ ನೋಡಿ ಮಾಡ್ಯೂಲ್ ನ ಕಂಪ್ಲೀಟ್ ಮಾಡೋಣ್ರಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. Firstly, we will consider a program. Say, there is a program. ಒಂದು ಪ್ರೋಗ್ರಾಮ್ ಐತ್ರಿ, ಆ ಪ್ರೋಗ್ರಾಮ್ ಒಳಗೆ ನಾವು ಇನ್ಪುಟ್ ತಗೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಅದೇ ಪ್ರೋಗ್ರಾಮ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಅದರಲ್ಲೇ ಡಿಸ್ಪ್ಲೇನು ಮಾಡ ಅಂತೀವಿ ಎಲ್ಲ. ದೆನ್ ಅದರಲ್ಲೇ ಸರ್ಚು ಮಾಡ್ತಾ ಇದ್ದೀವಿ. ದೆನ್ ಸಾರ್ಟ್ ಆಲ್ಸೋ ವಿ ಆರ್ ಡೂಯಿಂಗ್. Then we are reporting also. So all these tasks, if I am doing it in a single main function, ಈ ಎಲ್ಲಾ ವರ್ಕ್ ನಾನು ಒಂದೇ ಮೇನ್ ಫಂಕ್ಷನ್ ಅಲ್ಲಿ ಮಾಡಿದ್ರೆ ನಮ್ದು ಪ್ರೋಗ್ರಾಮ್ ಏನಕ್ಕೈತ್ರಿ, ಪ್ರೋಗ್ರಾಮ್ ನಮ್ದು ಲಾಂಗ್ ಆಗುತ್ತೆ ಮತ್ತೆ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆಗ್ತದೆ. ಒಂದೇ ದೊಡ್ಡ ಪ್ರೋಗ್ರಾಮ್ ಬರೆದ್ ಬಿಟ್ನಪ್ಪ ಅಂದ್ರೆ ಅದ್ ನಮಗೆ ತಿಳಿಲಿಕ್ಕೂ ಕೂಡ ಕಷ್ಟ ಆಕೈತಿ. ಮತ್ತೆ ಡಿಬಗ್ ಮಾಡ್ಲಿಕ್ಕೆ, ಡಿಬಗ್ ಅಂತಂದ್ರೆ ಏನ್ರಿ, ಎರರ್ ಫಿಕ್ಸ್ ಮಾಡೋದು. ಓಕೆ, ಎರರ್ ಫಿಕ್ಸ್ ಮಾಡೋ ಪ್ರೊಸೆಸ್ ನಾವು ಡಿಬಗ್ ಅಂತ ಕರಿತೀವಿ. ಸೊ ಎರರ್ಸ್ ಗಳನ್ನ ಫಿಕ್ಸ್ ಮಾಡ್ಲಿಕ್ಕೂ ಕೂಡ ಡಿಫಿಕಲ್ಟ್ ಆಗುತ್ತೆ. ಮತ್ತೆ ಆ ಒಂದು ಕೋಡ್ ನ ನಾನು ರೀಯೂಸ್ ಮಾಡ್ಬೇಕಪ್ಪ ಅಂತಂದ್ರು ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ರೀಯೂಸ್ ದ ಕೋಡ್. ಸೊ ನಾವು ಟು ಓವರ್ಕಮ್ ದಟ್, ವಾಟ್ ವಿ ಆರ್ ಡೂಯಿಂಗ್ ಈಸ್ ವಿ ವಿಲ್ divide that larger program into smaller functions. ಸೊ ನಾವೇನ್ ಮಾಡ್ತೀವ್ರಿ, ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್ ಲೈಕ್ ಡಿಫಿಕಲ್ಟಿ, ಲಾಂಗ್ ಪ್ರೋಗ್ರಾಮ್, ಟು ಡಿಫಿಕಲ್ಟ್ ಡಿಬಗ್, ಇದನ್ನೆಲ್ಲ ಸಾಲ್ವ್ ಮಾಡ್ಲಿಕ್ಕೆ ಒಂದ್ ಏನಪ್ಪಾ ಮಾಡ್ಬೋದಂದ್ರೆ ಈ ಒಂದು ಪ್ರೋಗ್ರಾಮ್ ಅನ್ನು ನಾನು ಡಿವೈಡ್ ಮಾಡಬಹುದು. ಇನ್ಪುಟ್ ಅನ್ನೋದು ಒಂದು ಫಂಕ್ಷನ್, ಕ್ಯಾಲ್ಕುಲೇಟ್ ಮಾಡಕ್ ಒಂದು ಫಂಕ್ಷನ್, ಡಿಸ್ಪ್ಲೇ ಮಾಡಕ್ ಒಂದು ಫಂಕ್ಷನ್, ಸರ್ಚಿಗೆ ಒಂದು ಫಂಕ್ಷನ್, ಸಾರ್ಟಿಗೆ ಒಂದು ಫಂಕ್ಷನ್, ರಿಪೋರ್ಟಿಗೆ ಒಂದು ಫಂಕ್ಷನ್. ಈ ರೀತಿ ನಾನು ಸ್ಮಾಲರ್ ಫಂಕ್ಷನ್ಸ್ ಮಾಡಿ ನಮ್ಗೆ ಅದನ್ನ ನಾವು ಕೋಡ್ ನ ಈಸಿಲಿ ತಿಳ್ಕೊಬಹುದು, ಈಸಿಲಿ ರೀಡ್ ಮಾಡಬಹುದು, ಈಸಿಲಿ ಡಿಬಗ್ ಮಾಡಬಹುದು. ಓಕೆ, ಹೋಪ್ ದಟ್ ಮೇಕ್ ಸೆನ್ಸ್. ಅದೇ ರೀತಿ ಒಂದು ಎನಾಲಜಿ ನಿಮಗೆ ತಿಳಿಲಿಕ್ಕೆ ಏನ್ ಹೇಳ್ತಾ ಇದಾರೆ ಅವರು, ಅಸ್ಯೂಮ್ ದಟ್ ದೇರ್ ಇಸ್ ಅ ರೆಸ್ಟೋರೆಂಟ್. ಓಕೆ, ಒಂದು ರೆಸ್ಟೋರೆಂಟ್ ಇದೆ ರೀ, ಅಲ್ಲಿ ಒಬ್ನೇ ಪರ್ಸನ್ ಇದಾನಪ್ಪ, ನಿಮ್ಗೆ ಕುಕ್ ಮಾಡ್ಲಿಕ್ಕೂ ಅವನೇ ಇದಾನೆ, ಆರ್ಡರ್ ತಗೊಳಿಕ್ಕೂ ಅವನೇ ಇದಾನೆ, ಬಿಲ್ ಕೊಡಾಕು ಅವನದಾನಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಅ ಬಿಟ್ ಮೆಸ್, ರೈಟ್, ಮೆಸ್ಸಿ ಕೈಂಡ್ ಆಫ್ ಸಿಚುವೇಶನ್, ರೈಟ್. ಬಟ್ ಅದೇ ಈಗ ಅದೇ ಒಂದು ಅದೇ ಒಂದು ರೆಸ್ಟೋರೆಂಟ್ ಅಲ್ಲಿ ಒಬ್ಬ ಪರ್ಸನ್ ಆರ್ಡರ್ ತಗೊಳ್ಳೋನಿದಾನೆ, ಒಬ್ನು ಪ್ರಿಪೇರ್ ಮಾಡೋನಿದಾನೆ, ಒಬ್ನು ಸರ್ವ್ ಮಾಡೋನಿದಾನೆ, ಒಬ್ನು ಬಿಲ್ ಕೊಡೋನ, ಬೇರೆ ಬೇರೆ ಇದ್ರೆ ಏನಾಗುತ್ತ್ರಿ, it will be easy for us also. We will be saving a lot of time also, right? So same way functions also works. ಸೊ ಇಲ್ಲಿ ಯಾವ ರೀತಿ ಒಂದೊಂದು ವ್ಯಕ್ತಿ ಒಂದೊಂದು ಟಾಸ್ಕ್ ನ ಮಾಡ್ತಾ ಇದ್ದಾನೆ, ಈಚ್ ಪರ್ಸನ್ ಪರ್ಫಾರ್ಮ್ಸ್ ಅ ಸ್ಪೆಸಿಫಿಕ್ ಟಾಸ್ಕ್, ರೈಟ್. ಒನ್ ಪರ್ಸನ್ he takes orders only, that is one specific task. One person prepares food only, right? So like that same way a function will also perform a specific task. Clear? So function is also what is a function ಅಂತ ಕೇಳಿದ್ರೆ it is a block of statements designed to perform a specific task. So one function ಏನಿತ್ತಲ್ರಿ, ಅದು ಒಂದು ಸ್ಪೆಸಿಫಿಕ್ ಟಾಸ್ಕ್ ನ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಒಂದು ಫಂಕ್ಷನ್ ಬರ್ದಿದ್ದೇವೆ ನಾವು, ಅದೇನಂತೇಳಿ ನಾವು ನೋಡೋಣ್ರಿ. ಸೊ ಇದು ಫಂಕ್ಷನ್ ಹೆಸರು ಆಡ್ ಅಂತ ಹೇಳಿ. ಸೊ ಏನ್ ಮಾಡತೈತಪ್ಪ, ಇದು ನಿಮಗೆ ಆಡ್ ಮಾಡಿ ಅದರದ ಔಟ್ಪುಟ್ ನ ರಿಟರ್ನ್ ಮಾಡ ಅಂತೈತಿ, ಹೇಳ್ತ್ರಿ. ಸೊ ಇದ್ರ ಪಾರ್ಟ್ಸ್ ಏನೇನದಲ್ಲ ನಾನು ನಿಮ್ಗೆ ಹೇಳ್ತೇನೆ ಈಗ. ಬಟ್ ಫಾರ್ ನಾ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಆಡ್ ಅನ್ನೋದು ಒಂದು ಫಂಕ್ಷನ್ ಇದೆ, ಇದೇನ್ ಟಾಸ್ಕ್ ಮಾಡೋದೈತಪ್ಪ, ಅಡಿಷನ್ ಆಫ್ ಟೂ ನಂಬರ್ಸ್, ರೈಟ್. ಸೊ ಅಡಿಷನ್ ಮಾಡಿ ನಿಮ್ಗೆ ಅದರದ್ದು ಔಟ್ಪುಟ್ ನ ಕಳಿಸ್ತೈತಿ. Clear? This function performs the task of addition, right? So function is nothing but it is a block of statement. ಇದು block ಅಂತಂದ್ರೆ ಏನಿದೆ, curly brace open ಮತ್ತು close ಆಗ್ತಾ ಇದೆ. So this is your block of statements designed to perform a specific task. Here example, it is addition, right? Now, what are the characteristics? As we told, it is to perform a specific task.
and it can be called whenever required. ನಾವು ಯಾವಾಗ ಬೇಕು ಅವಾಗ ಈ ಒಂದು ಫಂಕ್ಷನ್ ನಾವು ಕರಿಬಹುದು. ಈ ರೀತಿ ಆಡ್ ಅಂತೇಳಿ ಯಾವಾಗ ಬೇಕು ಮತ್ತೆ ಎಷ್ಟು ಸಲ ಬೇಕು ಅಷ್ಟು ಸಲ ಕರಿಬಹುದು. ಓಕೆ, ಹೆಲ್ಪ್ಸ್ ಡಿವೈಡ್ ಅ ಪ್ರೋಗ್ರಾಮ್ ಇಂಟು ಸ್ಮಾಲರ್ ಮಾಡ್ಯೂಲ್ಸ್. ಇಲ್ಲಿ ಒಂದು ಅಡಿಷನ್ ಮಾಡ್ಯೂಲ್ ಮಾಡಿದೆ ನಾನು, ಅದೇ ರೀತಿ ನಾನು ಒಂದು ಸಬ್ಟ್ರಾಕ್ಷನ್ ಮಾಡ್ಯೂಲ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಯೂಲ್ ಮಾಡ್ಬೋದು, ಅದೇ ರೀತಿ ಡಿವಿಷನ್ ಮಾಡ್ಯೂಲ್ ಮಾಡ್ಬೋದು. ನಾವು ಬೇಕಾದಾಗ ನಾನು ಅದನ್ನ ಕರಿಬಹುದು ಈ ರೀತಿ, ರೈಟ್? ಅದೇ ನಾನೀಗ ಫಂಕ್ಷನ್ಸ್ ಯೂಸ್ ಮಾಡ್ಲಾರ್ದೆ ಬರೆದ್ರೆ ಎರಡ್ ನಂಬರ್ ರೀಡ್ ಮಾಡಿ ಪ್ಲಸ್ ಮಾಡಬೇಕು, ಎರಡ್ ನಂಬರ್ ರೀಡ್ ಮಾಡಿ ಮೈನಸ್ ಮಾಡಬೇಕು, ಮತ್ತೆ ಡಿವೈಡೆಡ್ ಬೈ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು, ಈ ತರ ಇಂಡಿವಿಜುವಲಿ ಬರ್ಕೊಂತ ಹೋಗ್ಬೇಕಾಗಿತ್ತು ಇನ್ಸ್ಟ್ರಕ್ಷನ್ಸ್ ನ. ಬಟ್ ಅದ್ರ ಬದ್ಲಿ ನಾನು ಏನ್ ಮಾಡಬಹುದು, ಒಂದೇ ಫಂಕ್ಷನ್ ಒಳಗಡೆ ಅದನ್ನ ಬರೋದು, ಆ ಫಂಕ್ಷನ್ ನಂಗೆ ಎಷ್ಟು ಸಲ ಬೇಕು ಅಷ್ಟು ಸಲ ನಾನು ಕರಿಬಹುದು. ಸೊ ಇಟ್ ಇಂಪ್ರೂವ್ಸ್ ಕೋಡ್ ರಿಯೂಸಬಿಲಿಟಿ. ರಿಯೂಸಬಿಲಿಟಿ ಅಂತಂದ್ರೆ ಈಗ ನೀವು ಒಂದ್ಸಲ ಬರೋದು ಅದನ್ನ ನಾವು ಎಲ್ಲಿ ಬೇಕಲ್ಲಿ ಅದನ್ನ ಕಾಲ್ ಮಾಡಬಹುದು. ದಟ್ ಈಸ್ ರಿಯೂಸಬಿಲಿಟಿ. ಮೇಕ್ಸ್ ಪ್ರೋಗ್ರಾಮ್ಸ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಮೇಂಟೈನ್. ಸೊ ನಮ್ದು ಪ್ರೋಗ್ರಾಮ್ ಏನಕ್ಕೈತಿ ಸ್ವಲ್ಪ ಕ್ಲೀನ್ ಆಗಿ ರೀಡೇಬಲ್ ಆಕೈತಿ, ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಈಸಿಲಿ ಮೇಂಟೈನ್ ಮಾಡಬಹುದು. Okay, hope that makes sense. So let us see types of functions. At a broad level, functions in C can be classified not only in C. In most of the programming language, functions ನಾವು ಎರಡು ರೀತಿಯ ಕ್ಲಾಸಿಫೈ ಮಾಡ್ತೀವ್ರಿ. ಒಂದು ಲೈಬ್ರರಿ ಫಂಕ್ಷನ್ಸ್ ಅಂತ, ಇದಕ್ಕೆ ಇನ್ನೊಂದು ಹೆಸರು ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತಾನೂ ಕೂಡ ಕರಿತೀವ್ರಿ. ಲೈಬ್ರರಿ ಫಂಕ್ಷನ್ಸ್ ಆರ್ ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಈ ಒಂದಿಷ್ಟು ಫಂಕ್ಷನ್ಸ್ ಏನಾದವ್ರಿ ಆಲ್ರೆಡಿ ನಮ್ಮ ಸಿ ನಮಗೆ ಕೊಟ್ಟಿರುತ್ತೆ. ಸಿ ಪ್ರೋಗ್ರಾಮ್ ಅಲ್ಲಿ ಆಲ್ರೆಡಿ ಇರ್ತಾವು, ಆಲ್ರೆಡಿ ಪ್ರೊವೈಡೆಡ್ ಬೈ ಸಿ ಲೈಬ್ರರೀಸ್. ಸೊ ಆಲ್ರೆಡಿ ಇರ್ತಕ್ಕಂಥ ಒಂದಿಷ್ಟು ಫಂಕ್ಷನ್ಸ್ ಗೆ ನಾವು ಲೈಬ್ರರಿ ಫಂಕ್ಷನ್ಸ್ ಅಥವಾ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ಕರಿತೀವಿ. ನಾವು ಆಲ್ರೆಡಿ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸ್ಟ್ರಿಂಗ್ ಲೆಂತ್ ಕೂಡ ನೋಡಿದ್ವಿ ನಾವು ಲಾಸ್ಟ್ ವಿಡಿಯೋದಲ್ಲಿ. ಸ್ಕ್ವೇರ್ ರೂಟ್ ಇದು ಮ್ಯಾಥಮೆಟಿಕ್ಸ್ ಬರ್ತೈತಿ, ಮುಂದೆ ನಾವು ಕಲಿತೀವಿ. ಓಕೆ, ಸೊ ಈ ರೀತಿ ಆಲ್ರೆಡಿ ಬಿಲ್ಟ್ ಇನ್ ಫಂಕ್ಷನ್ಸ್ ನಮ್ಮ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಇದಾವ್ರಿ. ಅದು ಬಿಟ್ಟು ನಾವು ಪ್ರೋಗ್ರಾಮರ್ಸ್ ಆಗಿ ನಾವು ಕೂಡ ನಮ್ಮ ಖುದ್ ಫಂಕ್ಷನ್ಸ್ ನ ಕ್ರಿಯೇಟ್ ಮಾಡಬಹುದು. ಅಂತ ಫಂಕ್ಷನ್ಸ್ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಕರಿತೇವೆ. ಸೊ ಲೈಬ್ರರಿ ಫಂಕ್ಷನ್ಸ್ ಆರ್ ಬಿಲ್ಟ್ ಇನ್ ಫಂಕ್ಷನ್ಸ್ ಆರ್ ದ ಒನ್ ವಿಚ್ ಆರ್ ಆಲ್ರೆಡಿ ಡಿಫೈನ್ಡ್ ಇನ್ ದ ಕಂಪೈಲರ್. ಸೊ ಕಂಪೈಲರ್ ಅಲ್ಲಿ ಆಲ್ರೆಡಿ ಅವುಗಳನ್ನ ಡಿಫೈನ್ ಮಾಡಿದ್ದಾರೆ ಅವರು, ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ಸ್ಟ್ರಿಂಗ್ ಲೆನ್, ಸ್ಕ್ವೇರ್ ರೂಟ್ ಅಲ್ಲಿ. ಯೂಸರ್ ಡಿಫೈನ್ಡ್ ಅಂತಂದ್ರೆ ನಾವು ಬರಿತೀವ್ರಿ, ಪ್ರೋಗ್ರಾಮರ್ಸ್ ನಾವಾಗ್ಲೇ ಕ್ರಿಯೇಟ್ ಮಾಡ್ತಕ್ಕಂಥ ಫಂಕ್ಷನ್ಸ್ ನಾವು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತ ಕರಿತೇವೆ. ಎಕ್ಸಾಂಪಲ್ ಇಲ್ಲಿ ಹಿಂದಿನ ಪ್ರೋಗ್ರಾಮ್ ಅಲ್ಲಿ ಆಡ್ ಆಯ್ತು, ಇದೇ ರೀತಿ ಡಿಸ್ಪ್ಲೇ, ಕ್ಯಾಲ್ಕುಲೇಟ್, ಈ ರೀತಿ ನಾವು ಕ್ರಿಯೇಟ್ ಮಾಡಬಹುದು. ಓಕೆ, ಹೋಪ್ ದಟ್ ಮೇಕ್ ಸೆನ್ಸ್. ನಾವು ಲೆಟ್ ಅಸ್ ಟ್ರೈ ಟು ಸಿ ವಾಟ್ ಆಲ್ ಥಿಂಗ್ಸ್ ಆರ್ ದೇರ್ ಇನ್ ಅ ಫಂಕ್ಷನ್. ಇದು ಒಂದು ಫಂಕ್ಷನ್ ಬರ್ದಿದ್ವಿ ನಾವು ಹಿಂದೆ, ಹೌದಾ? ಇದರಲ್ಲಿ ಇದು ಇಂಟ್ ಅನ್ನೋದು ಏನ್ರಿ, ಇದು ಒಂದು ಡೇಟಾ ಟೈಪ್. ಆಡ್ ಅನ್ನೋದು ಫಂಕ್ಷನ್ ನೇಮ್. ಇಂಟ್ ಎ ಮತ್ತೆ ಬಿ ಏನೈತಲ್ಲ ಇದಕ್ಕೆ ನಾವು ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ರಿಟರ್ನ್ ಅನ್ನೋದು ಒಂದು ಸ್ಟೇಟ್ಮೆಂಟ್, ಹೌದಾ? ಸೊ ಅದನ್ನ ಈಗ ನೋಡೋಣ, ಇಲ್ಲಿ ಬರ್ದಿದ್ದೇನೆ. ರಿಟರ್ನ್ ಟೈಪ್ ಅಂತಂದ್ರೆ ಸ್ಪೆಸಿಫೈಸ್ ದ ಟೈಪ್ ಆಫ್ ವ್ಯಾಲ್ಯೂ ರಿಟರ್ನ್ ಬೈ ದ ಫಂಕ್ಷನ್. ಸೊ ಇಲ್ಲಿ ಫಸ್ಟ್ ನಾವು ಇಂಟೀಜರ್ ಅಂತ ಬರ್ದಿವಲ್ರಿ, ಇಟ್ ಈಸ್ ಯುವರ್ ರಿಟರ್ನ್ ಟೈಪ್. ರಿಟರ್ನ್ ಟೈಪ್ ಅಂತಂದ್ರೆ ನಿಮ್ದೊಂದು ಫಂಕ್ಷನ್ ಏನೈತ್ರಿ, ಇದು ಆಡ್ ಫಂಕ್ಷನ್ ಏನೈತಲ್ಲ, ಇದು ಏನ್ ನಿಮಗೆ ವ್ಯಾಲ್ಯೂ ನಿಮ್ಗೆ ಕಳಿಸ್ತೈತಿ, ಸ್ಪೆಸಿಫೈಸ್ ದ ಟೈಪ್ ಆಫ್ ವ್ಯಾಲ್ಯೂ ರಿಟರ್ನ್ ಬೈ ದ ಫಂಕ್ಷನ್. ಈ ಒಂದು ಫಂಕ್ಷನ್ ನಿಮಗೆ ರಿಟರ್ನ್ ಕಳಿಸ್ತೈತ್ರಿ. ಅದು ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಟ್ ಐತೆ ಅಂದ್ರೆ ಏನಪ್ಪಾ, ಆಡ್ ಫಂಕ್ಷನ್ ನಿಮಗೆ ಒಂದು ಇಂಟೀಜರ್ ರಿಸಲ್ಟ್ ನ ಕಳಿಸ್ತೈತಿ. ಕರೆ ಐತಲ್ರಿ, ಎ ಪ್ಲಸ್ ಬಿ, ಇದು ನಿಮಗೆ ಇಂಟೀಜರ್ ರಿಸಲ್ಟ್ ಕೊಡ್ತೈತಿ, ಅದನ್ನ ನೀವು ಕಳಸ ಅಂತೀರಿ. ಸೊ ರಿಟರ್ನ್ ಟೈಪ್ ಅಂತಂದ್ರೆ ಸ್ಪೆಸಿಫೈಸ್ ದ ಟೈಪ್ ಆಫ್ ವ್ಯಾಲ್ಯೂ ರಿಟರ್ನ್ ಬೈ ದ ಫಂಕ್ಷನ್. ಅದಾದ್ಮೇಲೆ ಫಂಕ್ಷನ್ ನೇಮ್ ಕೂಡ ಅಂತೀವಿ. ಇಲ್ಲಿ ಫಂಕ್ಷನ್ ನೇಮ್ ಏನ್ರಿ, ಇದು ಆಡ್ ಅಂತೆ ಫಂಕ್ಷನ್ ನೇಮ್ ಇದು, ಹೌದಾ? ನೆಕ್ಸ್ಟ್ ಪ್ಯಾರಾಮೀಟರ್ಸ್ ಇದಾವೆ, ವೇರಿಯೇಬಲ್ಸ್ ದಟ್ ರಿಸೀವ್ಸ್ ಅ ವ್ಯಾಲ್ಯೂ ವೆನ್ ದ ಫಂಕ್ಷನ್ ಇಸ್ ಕಾಲ್ಡ್. ಸೊ ನಾವು ಫಂಕ್ಷನ್ ಬರ್ದಿದ್ದೀವಿ ಇಲ್ಲಿ. ಸೊ ಫಂಕ್ಷನ್ ಬರದ್ರಷ್ಟ ಮುಗಿಯಂಗಿಲ್ರಿ ಕೆಲಸ. ಆ ಬರ್ದಂತ ಫಂಕ್ಷನ್ ನಾನು ಕಾಲ್ ಮಾಡಬೇಕು, ಆಡ್ ಅಂತೇಳಿ ಕಾಲ್ ಮಾಡಿದಾಗ. ಸೊ ಇವೇನ್ ನಾವು ಕೊಡ್ತಾ ಇದೀವಲ್ರಿ, ದಿಸ್ ಇಂಟ್ ಎ ಅಂಡ್ ಬಿ, ಇವಕ್ ನಾವು ಪ್ಯಾರಾಮೀಟರ್ಸ್ ಅಂತ ಕರಿತೇವೆ. ಓಕೆ, ಅದಾದ್ಮೇಲೆ ಫಂಕ್ಷನ್ ಬಾಡಿ ಇದೆ, ವಿಚ್ ಕಂಟೈನ್ಸ್ ದಿ ಸ್ಟೇಟ್ಮೆಂಟ್ಸ್ ಪರ್ಫಾರ್ಮ್ ಬೈ ದ ಫಂಕ್ಷನ್. ಸೊ ಅದ್ರೊಳಗೆ ಇಲ್ಲಿ ಒಂದೇ ಸ್ಟೇಟ್ಮೆಂಟ್ ಬರ್ತೈತಿ, ನೀವು ಎಷ್ಟು ಬೇಕಾದ ಸ್ಟೇಟ್ಮೆಂಟ್ಸ್ ಬರೀಬಹುದು. ಓಕೆ, ಸೊ ಅದ್ರಲ್ಲಿ ನಾವು ಆಪರೇಷನ್ಸ್ ಎಲ್ಲ ಮಾಡ್ತೀವಿ ಬಾಡಿ ಒಳಗಡೆ. ಓಕೆ, ಫಂಕ್ಷನ್ ಬಾಡಿ, ಪ್ಯಾರಾಮೀಟರ್, ಫಂಕ್ಷನ್ ನೇಮ್, ರಿಟರ್ನ್ ಟೈಪ್ಸ್, ಇವು ಒಂದು ಫಂಕ್ಷನ್ ಅಲ್ಲಿ ಇರ್ತಾವ್ರಿ. ಇದನ್ನ ಬಿಟ್ಟು ಮತ್ತೆ ಏನೇನೈತಿ ನೋಡೋಣ್ರಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಫಂಕ್ಷನ್ ಡಿಕ್ಲರೇಷನ್ ಪ್ರೋಟೋಟೈಪ್ ಅಂತ ಬರುತ್ತೆ. ಫಂಕ್ಷನ್ ಡಿಕ್ಲರೇಷನ್ ಅಥವಾ ಫಂಕ್ಷನ್ ಪ್ರೋಟೋಟೈಪ್ ಅಂತ ಕರೀತಾರೆ. ಏನಪ್ಪಾ ಅದ್ರ ಅರ್ಥ ಅಂದ್ರೆ, ಬಿಫೋರ್ ಕಾಲಿಂಗ್ ಅ ಫಂಕ್ಷನ್ ದ ಕಂಪೈಲರ್ ಶುಡ್ ನೋ ಅಬೌಟ್ ದ ಫಂಕ್ಷನ್. ಸೊ ಈಗ ನೀವು ಪ್ರೋಗ್ರಾಮ್ ಬರ್ದಿರಿ, ಆ ಪ್ರೋಗ್ರಾಮ್ ಅಲ್ಲಿ ಎಲ್ಲಿ ನೀವು ಏನ್ ಮಾಡಿರಿ, ಈಗ ಆಲ್ರೆಡಿ ಯು ಹ್ಯಾವ್ ರಿಟರ್ನ್ ದಟ್ ಫಂಕ್ಷನ್. ಸಾರಿ, ವಾಟ್ ಇಸ್ ದಿಸ್, ಇಂಟ್ ಆಡ್
ಎಕ್ಸ್ ವೈ ಇದು ಈ ರೀತಿ ನೀವು ಬರೆದ್ಬಿಟ್ಟಿದ್ದೀರಿ. ಸೊ ಕಂಪೈಲರ್ಗೆ ಅದು ಮುಂಚೆ ನೀವು ಇದು ನಾವು ಇಲ್ಲಿ ಬರೆಯೋಕ್ಕಿಂತ ಮುಂಚೆ ಅದು ಗೊತ್ತಾಗಬೇಕು ಏನಂತ ಹೇಳಿ, ನೀವು ಪ್ರೋಗ್ರಾಮ್ ಅಲ್ಲಿ ಆಡ್ ಅನ್ನೋ ಫಂಕ್ಷನ್ ನೀವು ಯೂಸ್ ಮಾಡ ಅಂತೀರಿ ಅಂತ ಹೇಳಿ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಮುಂಚೆನೆ ಬರಿತೀವ್ರಿ ಏನಂತ ಹೇಳಿ, ಫಂಕ್ಷನ್ ಪ್ರೋಟೋಟೈಪ್ ಏನೈತಲ್ಲ ಅದು ಕಂಪೈಲರ್ ಏನ್ ಹೇಳುತ್ತಪ್ಪ ಅಂದ್ರೆ ಫಂಕ್ಷನ್ ನೇಮ್, ರಿಟರ್ನ್ ಟೈಪ್, ನಂಬರ್ ಆಫ್ ಪ್ಯಾರಾಮೀಟರ್ಸ್, ಪ್ಯಾರಾಮೀಟರ್ಸ್ ಟೈಪ್. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಕಂಪೈಲರ್ಗೆ ಹೇಳಬೇಕು ಏನಂತ ಹೇಳಿ, ನಾನು ಒಂದು ಫಂಕ್ಷನ್ ಬರ ಅಂತೇನಿ ಆಡ್ ಅಂತ ಹೇಳಿ, ಅದು ರಿಟರ್ನ್ ಇಂಟೀಜರ್ ಮಾಡ್ತೈತಿ ಮತ್ತೆ ಎರಡು ಇಂಟೀಜರ್ ಪ್ಯಾರಾಮೀಟರ್ಸ್ ಅದು ತಗೋತೈತಿ ಅಂತ ಹೇಳಿ ಹೇಳಬೇಕು. ಇದಕ್ ನಾವ್ ಏನಂತೇವ್ರಿ ಫಂಕ್ಷನ್ ಡಿಕ್ಲರೇಷನ್ ಅಂತ ಕರಿತೀವಿ ಅಥವಾ ಪ್ರೋಟೋಟೈಪ್ ಅಂತ ಕರಿತೀವಿ. ಸೊ ಫಂಕ್ಷನ್ ಡಿಕ್ಲರೇಷನ್ ಈ ಒಂದು ಸೆಮಿಕೋಲನ್ ಇಂದ ಎಂಡ್ ಆಕೇತ್ರಿ. ಅದಾದ್ಮೇಲೆ ನೀವು ನಿಮ್ ಮೇನ್ ಫಂಕ್ಷನ್ ಬರೋದು ಕೆಳಗಡೆ ನಾವು ಫಂಕ್ಷನ್ ಡೆಫಿನಿಷನ್ ಬರಿತೀವಿ. ಅದು ಮುಂದೆ ನಾವು ಕಲಿತೀವಿ ಏನಪ್ಪಾ ಫಂಕ್ಷನ್ ಡೆಫಿನಿಷನ್ ಅಂತೇಳಿ. ಅದ್ರೊಳಗೆ ಫಂಕ್ಷನ್ ಏನ್ ಮಾಡ್ತದೆ ಅಂತ ನಾವು ಹೇಳ್ತೀವಿ. ಓಕೆ, ದಿಸ್ ಇಸ್ ನಿಮ್ದು ಫಂಕ್ಷನ್ ಡಿಕ್ಲರೇಷನ್ ವೇರ್ ವಿಲ್ ಟೆಲ್ ದ ಕಂಪೈಲರ್ ಅಬೌಟ್ ದ ಫಂಕ್ಷನ್ ನೇಮ್, ರಿಟರ್ನ್ ಟೈಪ್, ನಂಬರ್ ಆಫ್ ಪ್ಯಾರಾಮೀಟರ್ಸ್, ಪ್ಯಾರಾಮೀಟರ್ ಟೈಪ್ಸ್. ಇಲ್ಲಿ ಎರಡು ಪ್ಯಾರಾಮೀಟರ್ಸ್ ಅದಾವ ಅಂತ ಹೇಳ್ತೀವಿ, ಅದು ಟೈಪ್ ಯಾವ್ದ್ರಿ ಇಂಟೀಜರ್ ಅಂತ ಹೇಳ್ತೇವಿ. ಆಯ್ತಾ? ಸಿಂಟ್ಯಾಕ್ಸ್ ಏನಪ್ಪಾ ಅಂದ್ರೆ ರಿಟರ್ನ್ ಟೈಪ್ ಇರ್ತೈತಿ, ಫಂಕ್ಷನ್ ನೇಮ್ ಇರ್ತೈತಿ, ಮತ್ತೆ ಪ್ಯಾರಾಮೀಟರ್ ಟೈಪ್ಸ್ ಅಷ್ಟ ಬರೀತಿ. ಇಲ್ಲಿ ಪ್ಯಾರಾಮೀಟರ್ ನೇಮ್ ಬರೆಯಂಗಿಲ್ಲ, ಅಂದ್ರೆ ಇಂಟ್ ಆಡ್ ಇಂಟ್ ಎ ಕಾಮ ಇಂಟ್ ಬಿ ಅಂತೇಳಿ ಬರೆಯಂಗಿಲ್ಲ, ಬರೀ ಟೈಪ್ಸ್ ಅಷ್ಟ ಬರಿತೇವಿ. ಇಂಟ್ ಆಡ್ ಇಂಟ್ ಕಾಮ ಇಂಟ್ ಇಷ್ಟೇ ಬರಿತೇವ್ರಿ. ಪ್ಯಾರಾಮೀಟರ್ ಟೈಪ್ಸ್ ಅಷ್ಟೇ ಬರಿತೇವಿ. ಎಕ್ಸಾಂಪಲ್ ನೋಡ್ಬೋದು, ಆಲ್ರೆಡಿ ಸೇಮ್ ಇಂಟ್ ಆಡ್ ಬರ್ದಿದ್ದೇವೆ. ಕ್ಲಿಯರ್ ವಿತ್ ದಟ್? ದಿಸ್ ಇಸ್ ಕಾಲ್ಡ್ ಫಂಕ್ಷನ್ ಪ್ರೋಟೋಟೈಪ್ ಅಥವಾ ಫಂಕ್ಷನ್ ಡಿಕ್ಲರೇಷನ್ ಅಂತ ಕರಿತೇವ್ರಿ. ನೆಕ್ಸ್ಟ್ ಈಗ ಡೆಫಿನೇಷನ್. ಫಂಕ್ಷನ್ ಡೆಫಿನೇಷನ್ ಕಂಟೈನ್ಸ್ ದ ಆಕ್ಚುಯಲ್ ಇಂಪ್ಲಿಮೆಂಟೇಷನ್ ಆಫ್ ದ ಫಂಕ್ಷನ್. ಸೊ ಫಂಕ್ಷನ್ ಡೆಫಿನೇಷನ್ ಒಳಗಡೆ ನಾವು ಆ ಫಂಕ್ಷನ್ ಏನ್ ಮಾಡ್ತೈತೆ ಅದನ್ನೆಲ್ಲ ಅದ್ರೊಳಗಡೆ ಬರಿತೇವ್ರಿ. ಎಕ್ಸಾಂಪಲ್ ನಾವು ನೋಡಿದ್ವಿ ಹಿಂದಿನ ಪ್ರೋಗ್ರಾಮ್ ಅಲ್ಲಿ ಆಡ್ ಅಂತ ಹೇಳಿ ಫಂಕ್ಷನ್ ಇದೆ, ಅದರೊಳಗಡೆ ನಾವು ರಿಟರ್ನ್ ಎ ಪ್ಲಸ್ ಬಿ ಮಾಡ್ತಾ ಇದ್ದೇವೆ. ಸೊ ಹಿಯರ್ ದ ಫಂಕ್ಷನ್ ಆಕ್ಚುಲಿ ಟೆಲ್ಸ್ ದ ಕಂಪ್ಯೂಟರ್ ಹೌ ಅಡಿಷನ್ ಶುಡ್ ಬಿ ಪರ್ಫಾರ್ಮ್. ಸೊ ಆಕ್ಚುಯಲ್ ಕ್ಯಾಲ್ಕುಲೇಷನ್, ಆಕ್ಚುಯಲ್ ವರ್ಕ್ ಏನಿರುತ್ತೆ ಅದನ್ನ ನಾವು ಫಂಕ್ಷನ್ ಡೆಫಿನೇಷನ್ ಒಳಗಡೆ ಬರಿತೇವ್ರಿ. ಓಕೆ, ಈಗ ಫಂಕ್ಷನ್ ಪ್ರೋಟೋಟೈಪ್ ಬರದೆ, ಫಂಕ್ಷನ್ ಡೆಫಿನಿಷನ್ ಬರದೆ, ಈಗ ನಾ ರನ್ ಮಾಡಿದ್ರೆ ಅದು ಫಂಕ್ಷನ್ ಏನೂ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ವಿತೌಟ್ ಕಾಲಿಂಗ್ ಇಟ್ ಇಟ್ ವೋಂಟ್ ಎಕ್ಸಿಕ್ಯೂಟ್, ರೈಟ್? ಆ ಫಂಕ್ಷನ್ ಡಸ್ ನಾಟ್ ಎಕ್ಸಿಕ್ಯೂಟ್ ಸಿಂಪ್ಲಿ ಬಿಕಾಸ್ ಇಟ್ ಹ್ಯಾಸ್ ಬಿನ್ ಡಿಫೈನ್ಡ್. ಸೊ ನೀವು ಡಿಫೈನ್ ಮಾಡಿದಂತೆ ಸುಮ್ಕೆ ಎಕ್ಸಿಕ್ಯೂಟ್ ಆಗೋದಿಲ್ರಿ ಅದು. ಅದನ್ನ ಕಾಲ್ ಮಾಡಬೇಕು, ಕಾಲ್ ಮಾಡಿದಾಗ ಅದು ಎಕ್ಸಿಕ್ಯೂಟ್ ಆಕೈತಿ. ಇಲ್ಲೊಂದು ಪ್ರೋಗ್ರಾಮ್ ಬರ್ದಿದ್ದೀವಿ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆಲ್ ದೋಸ್ ಥಿಂಗ್ಸ್. ಫಸ್ಟ್ ನಾವು ಇದು ಏನ್ ಮಾಡ ಅಂತೀವಪ್ಪ, stdio.h ಹೆಡರ್ ಫೈಲ್ ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಅದ್ರೊಳಗಡೆ ನಮ್ದು ಬಿಲ್ಟ್ ಇನ್ ಫಂಕ್ಷನ್ಸ್ ಅದಾವ. ಯಾವ್ಯಾವ್ರಿ? ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ಈ ರೀತಿ ಬಿಲ್ಟ್ ಇನ್ ಫಂಕ್ಷನ್ಸ್ ಆಲ್ರೆಡಿ ಡಿಫೈನ್ ಮಾಡಿದ್ದಾರೆ, ಅದಕ್ಕೆ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈ ಲೈನ್ ಏನೈತಲ್ರಿ, ಇದೇನಿದೆ ನಿಮ್ದು ಫಂಕ್ಷನ್ ಪ್ರೋಟೋಟೈಪ್, ರೈಟ್? ಫಂಕ್ಷನ್ ಪ್ರೋಟೋಟೈಪ್ ಅಥವಾ ಫಂಕ್ಷನ್ ಡಿಕ್ಲರೇಷನ್ ಅಂತ ಕರಿತೀವಿ. ಅದ್ರಲ್ಲಿ ನಾವು ಯಾವ್ದು ರಿಟರ್ನ್ ಟೈಪ್, ಫಂಕ್ಷನ್ ನೇಮ್ ಮತ್ತೆ ಪ್ಯಾರಾಮೀಟರ್ ಟೈಪ್ಸ್ ನಾವು ಮೆನ್ಷನ್ ಮಾಡ್ತೀವಿ. ಅರ್ಥ ನಮ್ದು ಆಡ್ ಅನ್ನೋ ಒಂದು ಫಂಕ್ಷನ್ ಐತಿ, ಇಂಟೀಜರ್ ರಿಟರ್ನ್ ಮಾಡ್ತೈತಿ, ಎರಡು ಇಂಟೀಜರ್ ನ ಅಕ್ಸೆಪ್ಟ್ ಮಾಡ್ತೈತಿ ಅಂತ ಹೇಳಿ ಕಂಪೈಲರ್ ಗೆ ಹೇಳ್ತಾ ಇದ್ದೇವಿ. ಹೌದಾ? ನೆಕ್ಸ್ಟ್ ನಿಮ್ದು ಮೇನ್ ಎಕ್ಸಿಕ್ಯೂಷನ್ ಪಾಯಿಂಟ್ ಸ್ಟಾರ್ಟ್ ಆಕೈತಿ, ಒಂದು ವೇರಿಯೇಬಲ್ ರಿಸಲ್ಟ್ ಅಂತ ಹೇಳೈತಿ, ಟೈಪ್ ಇಸ್ ಇಂಟೀಜರ್. ಸೊ ಇಲ್ಲಿ ಏನ್ ಮಾಡಂತೀರಿ, ರಿಸಲ್ಟ್ ಒಳಗಡೆ ನೀವು ಏನ್ ಮಾಡಂತೀರಿ, ಆಡ್ ಫಂಕ್ಷನ್, ಇದಕ್ ನಾವು ಫಂಕ್ಷನ್ ಕಾಲ್ ಅಂತ ಕರಿತೇವಿ. ಸೊ ಇಲ್ಲಿ ಏನ್ ಮಾಡಂತೀವ್ರಿ, ನಾವು ಆಡ್ ಫಂಕ್ಷನ್ ನ ಕರಿತಾ ಇದೇವಿ. ಆಡ್ ಫಂಕ್ಷನ್ ನೀವು ಏನ್ ಎರಡು ಪಾಸ್ ಮಾಡಂತೀರಲ್ರಿ, ಇವನ್ನಕ್ ನಾವು ಆರ್ಗ್ಯುಮೆಂಟ್ಸ್ ಅಂತ ಕರಿತೇವಿ. ಅದ್ರ ಬಗ್ಗೆ ನಾವು ಮುಂದೆ ನೋಡ್ತೀವಿ. ಸೊ ಇಲ್ಲಿ ನೀವು ವ್ಯಾಲ್ಯೂಸ್ ಪಾಸ್ ಮಾಡಂತೀರಲ್ಲ, ಇವಕ್ ನಾವು ಆರ್ಗ್ಯುಮೆಂಟ್ಸ್ ಅಂತ ಕರಿತೇವಿ. ಸೊ ಇಲ್ಲಿ ಫಂಕ್ಷನ್ ನೀವು ಕಾಲ್ ಮಾಡ್ತೀರಿ. ಸೊ ಫಂಕ್ಷನ್ ಕಾಲ್ ಮಾಡಿದಾಗ ಅದು ಇಲ್ಲಿ ಎಕ್ಸಿಕ್ಯೂಟ್ ಆಗಿ, ಇಲ್ಲಿ ಫ್ಲೋ ಏನ್ ಆಕೈತ್ರಿ, ನಿಮ್ದು ಟ್ರಾನ್ಸ್ಫರ್ ಆಕೈತಿ. ಫ್ಲೋ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಡೆಫಿನೇಷನ್. ಸೊ ಡೆಫಿನೇಷನ್ ಏನೈತ್ರಿ, ಇಲ್ಲಿ ಇಂಟ್ ಎ ಐತಿ. ಸೊ ಅಲ್ಲಿ 10 ಇದ್ದಿದ್ದು ಏನಾಕೈತ್ರಿ, ಎ ಒಳಗಡೆ ಹೋಗ್ತೈತಿ, 20 ಇದ್ದಿದ್ದು ಏನಾಕೈತ್ರಿ, ಬಿ ಒಳಗಡೆ ಹೋಗ್ತೈತಿ. ರಿಟರ್ನ್ ಎ ಪ್ಲಸ್ ಬಿ, 10 ಪ್ಲಸ್ 20 ಎಷ್ಟ್ ಆಕೈತ್ರಿ, 30 ಆಕೈತಿ. ಸೊ 30 ಇಸ್ ವಾಟ್ ಇಂಟೀಜರ್. ಸೊ ನಮ್ ಫಂಕ್ಷನ್ ಏನ್ ಮಾಡತೈತ್ರಿ, ಇಂಟೀಜರ್ ನ ರಿಟರ್ನ್ ಮಾಡತೈತಿ. ರಿಟರ್ನ್ ಮಾಡಿದ ಇಂಟೀಜರ್ ಎದ್ರ ಸ್ಟೋರ್ ಆಕೈತ್ರಿ, ರಿಸಲ್ಟ್ ನಾಗ ಸ್ಟೋರ್ ಆಗ್ತದ. ಪ್ರಿಂಟ್ ಎಫ್ ಸಮ್ ಈಕ್ವಲ್ಸ್ ಟು ಪರ್ಸೆಂಟೇಜ್ ಡಿ. ವಾಟ್ ಇಸ್ ದಿಸ್ ಪರ್ಸೆಂಟೇಜ್ ಡಿ? ಇಟ್ ಇಸ್ ರಿಸಲ್ಟ್. ಸೊ ಏನ್ ಆಕೈತ್ರಿ, ಸಮ್ ಈಕ್ವಲ್ಸ್ ಟು 30 ಪ್ರಿಂಟ್ ಆಕೈತಿ. ಆಯ್ತಾ? ಸೊ ದಿಸ್ ಇಸ್ ಹೌ ಯುವರ್ ಫಂಕ್ಷನ್ ವರ್ಕ್ಸ್. ಸೊ ಫಂಕ್ಷನ್ ಪ್ರೋಟೋಟೈಪ್ ನಾವು ಕೊಡ್ತೀವಿ, ಡಿಕ್ಲೇರ್ ಮಾಡ್ತೀವಿ ಫಂಕ್ಷನ್ ನ ಫಸ್ಟಿಗೆ, ಆಮೇಲೆ ಫಂಕ್ಷನ್ ನ ಡಿಫೈನ್ ಮಾಡ್ತೀವಿ, ಆಮೇಲೆ ಫಂಕ್ಷನ್ ನ ಕಾಲ್ ಮಾಡ್ತೀವಿ. ಹೋಪ್ ದಟ್ ಮೇಕ್ ಸೆನ್ಸ್. ಓಕೆ, let us see the next topic about arguments and parameters.
ಸೊ ಆರ್ಗ್ಯುಮೆಂಟ್ಸ್ ಅಂದ್ರೆ ಏನು, ಪ್ಯಾರಾಮೀಟರ್ಸ್ ಅಂತಂದ್ರೆ ಏನು. ಕನ್ಸಿಡರ್ ದಿಸ್ ಎಕ್ಸಾಂಪಲ್, ಇಂಟ್ ಆಡ್ ಇಂಟ್ ಎ ಕಾಮಾ ಬಿ. ಅದೇ ಎಕ್ಸಾಂಪಲ್ ಐತ್ರಿ, ಇದು ನಿಮ್ದು ಫಂಕ್ಷನ್ ಡೆಫಿನಿಷನ್ ಹೌದಾ. ಇದೇನ್ರಿ, ಇದು ನಿಮ್ದು ಫಂಕ್ಷನ್ ಕಾಲ್ ಇದು. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು, ಇಲ್ಲಿ ಇಂಟ್ ಎ ಇಂಟ್ ಬಿ ಅಂತ ಐತಿ, ಇಲ್ಲಿ ಆಕ್ಚುಲಿ ನಾವು ವ್ಯಾಲ್ಯೂಸ್ ಕೊಡ್ತಾ ಇದೀವಿ. ಸೊ ಆಕ್ಚುಲಿ ನಾವು ಇದಕ್ಕೆ ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಅಂತ ಕರಿತೇವಿ. ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಅಂತ ಕರಿತೇವಿ. ಇದಕ್ಕೆ ನಾವು ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಎರಡಕ್ಕೂ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಸೊ ಆರ್ಗ್ಯುಮೆಂಟ್ ಸ್ವಲ್ಪ ಡಿಫ್ರೆನ್ಸ್ ಇರ್ಲಿ ಅಂತ ಹೇಳಿ ನಾವು ಏನ್ ಮಾಡಿದೀವಿ, ಇದಕ್ಕ ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಅನ್ನೋ ಬದ್ಲಿ ಪ್ಯಾರಾಮೀಟರ್ಸ್ ಅಂತಲೂ ಕೂಡ ಕರಿತೀವಿ. ಸೊ ಪ್ಯಾರಾಮೀಟರ್ಸ್ ಎಲ್ಲಿ ಬರ್ತೈತಿ, ಫಂಕ್ಷನ್ ಡೆಫಿನಿಷನ್ ಒಳಗಡೆ ಬರ್ತೈತಿ. ಫಂಕ್ಷನ್ ಕಾಲ್ ಒಳಗಡೆ ನಿಮ್ದು ಆರ್ಗ್ಯುಮೆಂಟ್ಸ್ ಬರ್ತವು. ಓಕೆ, ದಟ್ ಇಸ್ ಜಸ್ಟ್ ಅ ಡಿಫರೆನ್ಸ್ ವಿಚ್ ಯು ನೀಡ್ ಟು ರಿಮೆಂಬರ್. Parameters will come in your function definition where you're saying like int a and b, these are your formal parameters ಅಥವಾ formal arguments ಅಂತನೂ ಕೂಡ ನಾವು ಕರಿತೇವೆ. ಓಕೆ, and we have arguments which will come in your function call. So 10 and 20 are your actual arguments. Okay, basically ನಾವು ಪ್ಯಾರಾಮೀಟರ್ಸ್ ಅಂತ ಅಂದ್ರು ಅನ್ಬೋದು ಅಥವಾ ಬಿಟ್ಟರು ಬಿಡಬಹುದು. ಕಂಪ್ಲೀಟ್ಲಿ ನೀವು ಅವಾಯ್ಡ್ ಮಾಡಬಹುದು ಪ್ಯಾರಾಮೀಟರ್ ವರ್ಡ್ ನ, ಬರೀ ನೀವು ಆರ್ಗ್ಯುಮೆಂಟ್ಸ್ ಅಷ್ಟೇ ಯೂಸ್ ಮಾಡಬಹುದು. ಸೊ ಆರ್ಗ್ಯುಮೆಂಟ್ಸ್ ಅಲ್ಲಿ ಟೈಪ್ಸ್ ಅಂತಂದಾಗ ಎರಡು ಟೈಪ್, ಒಂದು ಫಾರ್ಮಲ್ ಆರ್ಗ್ಯುಮೆಂಟ್ಸ್, ಇನ್ನೊಂದು ಯಾವ್ದ್ರಿ ಆಕ್ಚುಯಲ್ ಆರ್ಗ್ಯುಮೆಂಟ್ಸ್. ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಅಂತಂದ್ರೆ ನೀವು ಫಂಕ್ಷನ್ ಕಾಲ್ ಅಲ್ಲಿ ಏನ್ ಪಾಸ್ ಮಾಡ್ತಿರಲ್ಲ ಅವಕ್ಕೆ ಆಕ್ಚುಯಲ್ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಅಂತಂದ್ರೆ ಫಂಕ್ಷನ್ ಡೆಫಿನಿಷನ್ ಅಲ್ಲಿ ಏನ್ ನೀವು ಕರಿತಿರಲ್ಲ ಅವಕ್ಕೆ ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಅಂತ ಕರಿತೇವೆ. ಹೋಪ್ ದಟ್ ಇಸ್ ಕ್ಲಿಯರ್. ಓಕೆ, ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಫಂಕ್ಷನ್ಸ್ ಬೇಸ್ಡ್ ಆನ್ ಫಂಕ್ಷನ್ ಟೈಪ್ಸ್ ಅದಾವ್ರಿ, ಮತ್ತೆ ಬೇಸ್ಡ್ ಆನ್ ದಿ ಆರ್ಗ್ಯುಮೆಂಟ್ಸ್ ಅಂಡ್ ರಿಟರ್ನ್ ವ್ಯಾಲ್ಯೂ ಅದ್ರ ಮೇಲೆ ಕ್ಲಾಸಿಫಿಕೇಶನ್ ಅದು 4 ಟೈಪ್ ಅದಾವ್ರಿ. ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4 ಅಂತ ಹೇಳಿ. ಅದು ಎದ್ರ ಮೇಲೆ ಮಾಡ್ಯಾರಪ್ಪ ಅಂದ್ರೆ ಆರ್ಗ್ಯುಮೆಂಟ್ ಪ್ರೆಸೆಂಟ್ ಐತೋ ಇಲ್ಲೋ, ರಿಟರ್ನ್ ಟೈಪ್ ಪ್ರೆಸೆಂಟ್ ಐತೋ ಇಲ್ಲೋ ಅಂತೇಳಿ. ಸೊ ಒಂದೇది ಅಂತ ಟೈಪ್ 1 ಅಂತಂದ್ರೆ ವಿಚ್ ವೇರ್ ದೇರ್ ಇಸ್ ನೋ ಆರ್ಗ್ಯುಮೆಂಟ್, ದೇರ್ ಇಸ್ ನೋ ರಿಟರ್ನ್ ಟೈಪ್. ಟೈಪ್ 2 ಅಂದ್ರೆ ಆರ್ಗ್ಯುಮೆಂಟ್ ಇಸ್ ದೇರ್ ಇಸ್ ನೋ ರಿಟರ್ನ್ ಟೈಪ್. ಟೈಪ್ 3 is no argument, there is a return type. ಟೈಪ್ 4 is both are present. ಸೊ ಇದನ್ನ ಹಂಗೆ ನಿಮಗೆ ಎಕ್ಸಾಂಪಲ್ಸ್ ತೋರಿಸ್ಲಿಕ್ಕೆ ಮಾಡಿದ್ದು. ಫಸ್ಟ್ ಟೈಪ್ 1 ಫಂಕ್ಷನ್ ಒಳಗಡೆ ನೋಡೋಣ್ರಿ, ನೋ ಆರ್ಗ್ಯುಮೆಂಟ್ಸ್ ನೋ ರಿಟರ್ನ್ ವ್ಯಾಲ್ಯೂ. ಸೊ ಇದ್ರಲ್ಲಿ ಏನಕ್ಕೈತಪ್ಪ, ವಾಯ್ಡ್ ಡಿಸ್ಪ್ಲೇ. ಸೊ ದಿಸ್ ಇಸ್ ದ, ಇಲ್ಲಿ ನಾನು ಮೇನ್ ಮೆಥಡ್ ಬರ್ದಿಲ್ಲ ರೀ. ಓಕೆ, ಸೊ ಮೇನ್ ಮೆಥಡ್ ಬರ್ದಿಲ್ಲ ಇಲ್ಲಿ. ಸೊ ಮೇನ್ ಮೆಥಡ್ ಒಳಗಡೆ ನೀವು ಈ ಡಿಸ್ಪ್ಲೇನ ಕರಿಬೇಕು. ಹಿಂಗೆ ಜಸ್ಟ್ ನಾನು ಮೇನ್ ಲಾಜಿಕ್ ಅಷ್ಟೇ ಬರ್ದಿದ್ದೀನಿ. ಸೊ ಡೋಂಟ್ ಕನ್ಸಿಡರ್ ದಿಸ್ ಫಾರ್ ದಿ ಎಕ್ಸಾಮ್ ಪರ್ಪಸ್ ಥಿಂಗ್, ಬಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ಜಸ್ಟ್ ಸೇಯಿಂಗ್. ಇಲ್ಲಿ ಡಿಸ್ಪ್ಲೇನ ನೀವು ಫಸ್ಟ್ ಏನ್ ಮಾಡ್ತೀರಿ, ಡಿಕ್ಲೇರ್ ಮಾಡ್ತೀರಿ, ಇದು ಡೆಫಿನಿಷನ್ ಐತಿ, ಕಾಲ್ ಮಾಡ್ತೀರಿ, ಮೇನ್ ಫಂಕ್ಷನ್ ಒಳಗಡೆ ಕಾಲ್ ಮಾಡ್ತೀರಿ. ಓಕೆ, ಸೊ ವಾಯ್ಡ್ ಡಿಸ್ಪ್ಲೇ ಅನ್ನೋದು ಒಂದು ಫಂಕ್ಷನ್ ಇದೆ ರೀ, ಯೂಸರ್ ಡಿಫೈನ್ಡ್ ಫಂಕ್ಷನ್. ಅದರಲ್ಲಿ ನೀವು ಹಲೋ ಅಂತ ಮೆಸೇಜ್ ಡಿಸ್ಪ್ಲೇ ಮಾಡ ಅಂತೀರಿ. ಇಲ್ಲಿ ವಾಯ್ಡ್ ಅಂತಂದ್ರೆ ಏನ್ರಿ, ಈ ನಥಿಂಗ್ ಅಂತ ಅರ್ಥ, ಅಂದ್ರೆ ಏನೂ ರಿಟರ್ನ್ ಮಾಡ ಅಂತಿಲ್ಲ ನೀವು ಅಂತ ಅರ್ಥ ಐತ್ರಿ. ವಾಯ್ಡ್ ಅಂದ್ರೆ ನೋ ನಥಿಂಗ್. ಮತ್ತೆ ಡಿಸ್ಪ್ಲೇ ಒಳಗಡೆ ನಾವು ಏನಾದ್ರು ಆರ್ಗ್ಯುಮೆಂಟ್ಸ್ ಎಕ್ಸೆಪ್ಟ್ ಮಾಡ ಅಂತೇವ್ರಿ, ಇಲ್ಲ. ಮತ್ತೆ ಕಾಲಿಂಗ್ ಒಳಗಡೆ ಏನಾದ್ರು ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ ಅಂತೇವ್ರಿ, ಇಲ್ಲ. ನಿಮ್ ಫಂಕ್ಷನ್ ಏನಾದ್ರು ರಿಟರ್ನ್ ಮಾಡ ಅಂತೈತ್ರಿ, ಇಲ್ಲ. ನಥಿಂಗ್ ರಿಟರ್ನಿಂಗ್, ಹೌದಾ. ರಿಟರ್ನ್ ಟೈಪ್ ಹೌದಲ್ರಿ ಇದು, ರಿಟರ್ನ್ ಟೈಪ್ ನಥಿಂಗ್ ಐತೆ, ಹೌದಾ. ಸೊ ನಿಮ್ದು ಆರ್ಗ್ಯುಮೆಂಟ್ಸ್ ಏನೂ ಇಲ್ಲ. ಸೊ ದಟ್ ಇಸ್ ವಾಟ್ ಇಸ್ ನೋ ಆರ್ಗ್ಯುಮೆಂಟ್ಸ್ ನೋ ರಿಟರ್ನ್ ವ್ಯಾಲ್ಯೂ. ಸೊ ನೀವೇನ ಮಾಡಿದ್ರು ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಮಾಡ್ತೀರಿ ಆಯ್ತು. ಸೊ ಇಂಥ ಟೈಪ್ಸ್ ನಾವು ಇದು ಏನಂತ ಕರಿತೀವ್ರಿ, ಟೈಪ್ 1 ನೋ ಆರ್ಗ್ಯುಮೆಂಟ್ಸ್ ನೋ ರಿಟರ್ನ್ ವ್ಯಾಲ್ಯೂ ಫಂಕ್ಷನ್ ಅಂತ ಕರಿತೀವಿ. ಯಾವುದೇ ರೀತಿಯಾದ ಪ್ಯಾರಾಮೀಟರ್ಸ್ ಇರುವುದಿಲ್ಲ, ಯಾವುದೇ ರೀತಿಯಾಗಿರೋದ್ರಿಂದ ರಿಟರ್ನ್ ವ್ಯಾಲ್ಯೂನು ಇರುವುದಿಲ್ಲ. ರಿಟರ್ನ್ ಟೈಪ್ ಜನರಲ್ ಏನಿರ್ತೈತಿ ಇಲ್ಲಿ, ವಾಯ್ಡ್ ಇರ್ತೈತಿ. ವಾಯ್ಡ್ ಅಂತಂದ್ರೆ ನಥಿಂಗ್. ಓಕೆ, ನೋ ವ್ಯಾಲ್ಯೂ. ಸೆಕೆಂಡ್ ಒನ್ ಅಲ್ಲಿ ನೋಡಿದ್ರಿ ಆರ್ಗ್ಯುಮೆಂಟ್ಸ್ ಅದಾವು, ನೋ ರಿಟರ್ನ್ ವ್ಯಾಲ್ಯೂ. ಸೊ ಇಲ್ಲಿ ಏನಾಕೈತಿ, ನೋ ರಿಟರ್ನ್ ವ್ಯಾಲ್ಯೂ ಅಂದ್ರೆ ಏನಾಕೈತ್ರಿ, ಅದು ವಾಯ್ಡ್ ಆಕೈತಿ. ಸೊ ದಟ್ ಇಸ್ ಅ ವಾಯ್ಡ್ ಡಿಸ್ಪ್ಲೇ. ಬಟ್ ಇಲ್ಲಿ ನೋಡ್ರಿ ಈ ಸಲ ಆರ್ಗ್ಯುಮೆಂಟ್ಸ್ ತಗೊಳ ಅಂತಾರ, ಇಂಟ್ ಎನ್ ಅಂತೆ ತಗೊಳ ಅಂತಾರ, ಪರ್ಸೆಂಟೇಜ್ ಡಿ ಎನ್ ಪ್ರಿಂಟ್ ಮಾಡ ಅಂತಾರ ಅಷ್ಟೇ. ಸೊ ಡಿಸ್ಪ್ಲೇ ಆಫ್ 10 ಇದೇನ್ರಿ ನಿಮ್ದು ಆರ್ಗ್ಯುಮೆಂಟ್, ಆಕ್ಚುಯಲ್ ಆರ್ಗ್ಯುಮೆಂಟ್. ಸೊ ಅದೇನೋ ಸ್ಟೋರ್ ಆಕೈತಿ, ಈಗ ಎನ್ ಸ್ಟೋರ್ ಆಕೈತಿ. ಸೊ ಎನ್ ಪ್ರಿಂಟ್ ಮಾಡಿದ್ರೆ ಏನ್ ಬರ್ತೈತಿ ನಿಮ್ಗೆ ಔಟ್ಪುಟ್ 10 ಬರ್ತೈತಿ. ಸೊ ಇಲ್ಲಿ ಏನಾಗ ಅಂತೈತಪ್ಪ ಅಂದ್ರೆ ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ ಅಂತೀರಿ, ಬಟ್ ನಿಮ್ ಫಂಕ್ಷನ್ ಏನು ರಿಟರ್ನ್ ಮಾಡ ಅಂತಿಲ್ಲ ಆಯ್ತಾ. ಸೊ ಇಟ್ ಟೇಕ್ಸ್ ಆರ್ಗ್ಯುಮೆಂಟ್ಸ್ ಬಟ್ ದೇರ್ ಇಸ್ ನೋ ರಿಟರ್ನ್ ವ್ಯಾಲ್ಯೂ. ಕ್ಲಿಯರ್. ನೆಕ್ಸ್ಟ್ ಲೆಟ್ ಅಸ್ ಸಿ, ದೇರ್ ಇಸ್ ನೋ ಆರ್ಗ್ಯುಮೆಂಟ್ ನಾವು ರಿಟರ್ನ್ ವ್ಯಾಲ್ಯೂ ವಿಲ್ ಬಿ ದೇರ್. ಅಂದ್ರೆ ರಿಟರ್ನ್ ವ್ಯಾಲ್ಯೂ ಐತಪ್ಪ ಅಂದ್ರೆ ಅಲ್ಲಿ ನಿಮ್ ಫಂಕ್ಷನ್ ನಿಮಗೆ ಇಂಟ್ ಅಥವಾ ಫ್ಲೋಟ್ ಅಥವಾ ಕ್ಯಾರ್ ಅಥವಾ ಏನಾದ್ರೂ ಒಂದು ಡೇಟಾ ಟೈಪ್ ನ ರಿಟರ್ನ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಇಂಟ್ ಅಂತ ಐತಿ, ಗೆಟ್ ನಂಬರ್ ಫಂಕ್ಷನ್ ಏನ್ ಮಾಡತೈತ್ರಿ, ಇಂಟೀಜರ್ ನ ರಿಟರ್ನ್ ಮಾಡ ಅಂತೈತಿ. ಬಟ್ ಆರ್ಗ್ಯುಮೆಂಟ್ಸ್ ಏನಾರ ತಗೊಳತೈತೇನು, ಇಲ್ಲ.
ಹೌದಾ? ಸೊ ಇದೇನ್ ಮಾಡಂದ್ರಿ ಜಸ್ಟ್ ರಿಟರ್ನ್ 10. ಸೊ ನಿಮ್ದು ಗೆಟ್ ನಂಬರ್ ಏನ್ ಮಾಡಂದ್ರಿ 10 ನ ರಿಟರ್ನ್ ಮಾಡಂತೈತಿ. ಸೊ ನಾ ಯಾವಾಗಾದ್ರೂ ಕಾಲ್ ಮಾಡ್ತೀನಿ ಅದೇನ್ ರಿಟರ್ನ್ ಮಾಡ್ತೈತ್ರಿ 10 ರಿಟರ್ನ್ ಮಾಡ್ತೈತಿ. ಇಟ್ ಗೆಟ್ ಸ್ಟೋರ್ಡ್ ಇನ್ ಯುವರ್ ಎಕ್ಸ್. ಓಕೆ, ಸೊ ಇದ್ರಲ್ಲಿ ಏನಾಗ್ತಾ ಇದೆ, ಏನೋ ಆರ್ಗ್ಯುಮೆಂಟ್ ಇಲ್ಲ, ಬಟ್ ಅದು ನಿಮಗೆ ಇಂಟಿಜರ್ ನ ರಿಟರ್ನ್ ಮಾಡ ಅಂತೈತಿ. ಸೊ ನೋ ಆರ್ಗ್ಯುಮೆಂಟ್ಸ್ but returns a value. That value can be integer, can be float, can be double, can be char. It can be any of the data type. Okay, so hope that is clear. Lastly, we will see a function with both argument as well as the return value. So already ನೋಡಿದ್ದೇವೆ ನಾವು. ಸೊ add ಅನ್ನೋ ಫಂಕ್ಷನ್ ಐತ್ರಿ, ಇಂಟಿಜರ್ ರಿಟರ್ನ್ ಮಾಡ್ತೈತಿ ಮತ್ತೆ ಇಂಟಿಜರ್ ಪ್ಯಾರಾಮೀಟರ್ಸ್ ನ ಎಕ್ಸೆಪ್ಟ್ ಮಾಡ್ತದ. ಹೌದಾ? Returns the integer, and when I call it, you can get the return type as an integer. So 30 will be the answer, right? ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿ ಏನಾಕೈತ್ರಿ, ಆರ್ಗ್ಯುಮೆಂಟ್ ನ ತಗೊಳ್ತದ, ವ್ಯಾಲ್ಯೂನ ರಿಟರ್ನ್ ಮಾಡ್ತದ. ಸೊ ಇದೇನೈತಲ್ಲ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೈಪ್ ಇನ್ ಪ್ರಾಕ್ಟಿಕಲ್ ಸಿ ಪ್ರೋಗ್ರಾಮಿಂಗ್. ಸೊ ಮೋಸ್ಟ್ ಆಫ್ ದ ನಾವು ಫಂಕ್ಷನ್ಸ್ ಏನ್ ಬರಿತೇವ್ರಿ, ಅದು ಒಂದು ರಿಟರ್ನ್ ಮಾಡ್ತೈತಿ ಮತ್ತೆ ಅದು ಎಕ್ಸೆಪ್ಟ್ ಮಾಡ್ತೈತಿ ಆರ್ಗ್ಯುಮೆಂಟ್ಸ್ ನ, ತಿಳಿತಾ? ದಿಸ್ ಇಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಒನ್. ಹೋಪ್ ದಟ್ ಈಸ್ ಕ್ಲಿಯರ್. ಸೊ there is one more topic you need to understand. Void functions ಅಂತಂದ್ರೆ ಏನು? ವಾಯ್ಡ್ ಅಂತಂದ್ರೆ ನೋ ವ್ಯಾಲ್ಯೂ ಅಂತ ಹೇಳಿ ಅರ್ಥ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ರಿಟರ್ನ್ ಮಾಡೋದಿಲ್ಲ. ನಾವು ಆಲ್ರೆಡಿ ನೋಡಿದ್ವಿ ವಾಯ್ಡ್ ಡಿಸ್ಪ್ಲೇ ಅಂತ ಹೇಳಿ. ಸೊ ಅಲ್ಲೇನಾಗ್ತಾ ಇದೆ, ಅದೇನು ರಿಟರ್ನ್ ಮಾಡ್ಲಿಲ್ಲ ಬಟ್ ಪ್ರಿಂಟ್ ಮಾಡ್ತದೆ ಅಷ್ಟೇ ಅದು. ಸೊ ಅದು ಯಾವುದೇ ರೀತಿಯಾಗಿ ರಿಟರ್ನ್ ಮಾಡೋದಿಲ್ಲ. the function does not return a value. Void can be used as a return type when a function returns no value. ಯಾವಾಗಾದ್ರೂ ಫಂಕ್ಷನ್ ಏನಾದ್ರೂ ಕಳಿಸ್ತಾ ಇಲ್ಲಪ್ಪ ಅಂತಂದಾಗ ನೀವು ಅಲ್ಲಿ ವಾಯ್ಡ್ ಅಂತ ಬರಿತೀರಿ. ಕ್ಲಿಯರ್ ವಿತ್ ದಟ್? ಸೊ ನೆಕ್ಸ್ಟ್ ಒನ್ ಇಸ್ ಅ ರಿಟರ್ನ್ ಸ್ಟೇಟ್ಮೆಂಟ್. ನಾವು ನಾರ್ಮಲಿ ಎಲ್ಲೆಲ್ಲಿ ನಿಮ್ದು ಫಂಕ್ಷನ್ ರಿಟರ್ನ್ ಮಾಡ್ತಾ ಇದೆ ಅವಾಗ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಬರಿತೀವಿ, ಆಯ್ತಾ? ವೆನ್ ಸೆಂಡ್ಸ್ ಅ ವ್ಯಾಲ್ಯೂ ಬ್ಯಾಕ್ ಟು ದ ಕಾಲಿಂಗ್ ಫಂಕ್ಷನ್, ಎಲ್ಲಿ ಕಾಲ್ ಕರೀತಾ ಇದೆ, ಎಲ್ಲಿ ನೀವು ಫಂಕ್ಷನ್ ನ ಕರೀತಾ ಇದ್ದೀರಿ ಅಲ್ಲಿಗೆ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡ್ತೈತಿ. ಅಂಡ್ ಇಟ್ ವಿಲ್ ಟರ್ಮಿನೇಟ್ ದ ಎಕ್ಸಿಕ್ಯೂಷನ್ ಆಫ್ ದ ಕರೆಂಟ್ ಫಂಕ್ಷನ್. ಸೊ ಒಂದು ಫಂಕ್ಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಂಟ್ ಸಬ್ ಇಂಟ್ ಎ ಕಾಮ ಇಂಟ್ ಬಿ, ಇದು ನಾನು ಡೆಫಿನಿಷನ್ ಬರ ಅಂತೇನ್ರಿ. ಸೊ ರಿಟರ್ನ್ ಎ ಮೈನಸ್ ಬಿ ಅಂತ ಬರ್ದೆ, ಹೌದಾ? ಸೊ ಈಗ ನಾ ಯಾವಾಗ ಫಂಕ್ಷನ್ ನ ಕರಿತೀನಿ ಮೇನ್ ಒಳಗಡೆ 20, 10, ಯಾವಾಗ ನಾನು ಕರಿತೀನಿ ಇಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಕೈತಿ. ರಿಟರ್ನ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಾಗ ನಿಮ್ದು ಇದು ಸಬ್ ಫಂಕ್ಷನ್ ಕೂಡ ಟರ್ಮಿನೇಟ್ ಆಕೈತ್ರಿ. ರಿಟರ್ನ್ ಬಂದ ಕೂಡಲೇ ಅದು ಏನ್ ರಿಟರ್ನ್ ಮಾಡಿ ವಾಪಸ್ ಮೇನ್ ಫಂಕ್ಷನ್ ಗೆ ಬರ್ತೈತಿ. ನಿಮ್ದು ಫಂಕ್ಷನ್ ಎಕ್ಸಿಕ್ಯೂಷನ್ ಟರ್ಮಿನೇಟ್ ಆಗುತ್ತೆ. ಕ್ಲಿಯರ್? ಫಾರ್ ಎಕ್ಸಾಂಪಲ್ here the square of n is there. ಈಗ ನಾನು x equal to square of 5 ಕರೆದೆ, ಅದೇನ್ ಮಾಡ್ತೈತ್ರಿ, n ಒಳಗಡೆ 5 ಐತಿ. ಸೊ n into n is 25. ಸೊ 25 ನ ರಿಟರ್ನ್ ಮಾಡ್ತೈತಿ. ರಿಟರ್ನ್ ಮಾಡಿದಾಗ ಸ್ಕ್ವೇರ್ ದ ಎಕ್ಸಿಕ್ಯೂಷನ್ ಸ್ಟಾಪ್ ಆಗುತ್ತೆ. ಓಕೆ, so that is the thing what you need to remember. So whatever we studied till now, what is a function, declaration, definition, right? Arguments, parameters, void functions, all these are basic concepts of the functions. Okay, so that is a basic level of functions what we understood today. Tomorrow we will try to go a bit further advanced level where we will study what is recursion. Okay, and also we will see certain programs, and then we will see the you will see the further concept and try to complete the module. Okay, what are the common mistake we usually make? So confusing declaration with definition. ಹೌದಾ? ಸೊ ಡಿಕ್ಲರೇಷನ್ ಅಂದ್ರೆ ಏನ್ರಿ, ನಿಮ್ದು ಅಲ್ಲಿ ನೀವು ನಿಮ್ದು ರಿಟರ್ನ್ ಟೈಪ್ ಕೊಡ್ತೀರಿ, ರಿಟರ್ನ್ ಟೈಪ್ ಕೊಟ್ಟು ಫಂಕ್ಷನ್ ನೇಮ್ ಹೇಳ್ತೀರಿ, ಮತ್ತೆ ಪ್ಯಾರಾಮೀಟರ್ ಟೈಪ್ಸ್ ಅಷ್ಟೇ ಹೇಳ್ತೀರಿ. ನೀವು ಅಲ್ಲಿ ಏನು ಪ್ಯಾರಾಮೀಟರ್ ನೇಮ್ಸ್ ಬರೆಯಂಗಿಲ್ಲ, ಮತ್ತೆ ಸೆಮಿಕೋಲನ್ ಇರ್ತೈತಿ. ಇದು ನಿಮ್ದು ಡಿಕ್ಲರೇಷನ್. ಡೆಫಿನಿಷನ್ ಏನಕ್ಕೈತಿ, ನೀವು ರಿಟರ್ನ್ ಟೈಪ್ ಅಲ್ಲಿ ಪೂರ್ತಿ ನೀವು ಬರಿತೀರಿ, ಏನ್ ಮಾಡ್ತಿದೆ ಫಂಕ್ಷನ್ ಅಂತೇಳಿ ಪೂರ್ತಿ ಬರಿತೀರಿ, ಆರ್ಗ್ಯುಮೆಂಟ್ ಲಿಸ್ಟ್ ಬರಿತೀರಿ. ಅದಾದ್ಮೇಲೆ ನಿಮ್ದು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಇರ್ತೈತಿ. ದಿಸ್ ಇಸ್ ಯುವರ್ ಡೆಫಿನಿಷನ್, ರೈಟ್? ಕಾಲಿಂಗ್ ಅ ಫಂಕ್ಷನ್ ವಿತ್ ರಾಂಗ್ ನಂಬರ್ ಆರ್ ಟೈಪ್ ಆಫ್ ಆರ್ಗ್ಯುಮೆಂಟ್. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಎರಡು ಪ್ಯಾರಾಮೀಟರ್, ಫಾರ್ ಎಕ್ಸಾಂಪಲ್ ಇಂಟ್ ಆಡ್ ಆಫ್ ಇಂಟ್ ಎ ಕಾಮ ಬಿ ಅಂತ ಬರ್ದಿರಿ ಡೆಫಿನಿಷನ್ ಅಲ್ಲಿ, ಬಟ್ ಕರೆಯುವಾಗ ಬರೀ ಒಂದು ನಂಬರ್ ಕರೆಯೋದು. ಸೊ ದಿಸ್ ಇಸ್ ರಾಂಗ್. ಅಗೇನ್ ಯು ನೀಡ್ ಟು ಕಾಲ್ ಇಟ್ ಕರೆಕ್ಟ್ಲಿ. ಫಾರ್ಗೆಟಿಂಗ್ ದ ರಿಟರ್ನ್ ಟೈಪ್ ಆಲ್ಸೋ. ನೀವು ರಿಟರ್ನ್ ಟೈಪ್ ಬರೀಲಿಲ್ಪ ನನ್ನ ಫಂಕ್ಷನ್ ಡೆಫಿನಿಷನ್ ಒಳಗಡೆ ಅಂತಂದ ಬರೀ ಆಡ್ ಅಂತ ಅಷ್ಟೇ ಬರ್ದೆ, ದಟ್ ಈಸ್ ಆಲ್ಸೋ ರಾಂಗ್. ಯೂಸಿಂಗ್ ರಿಟರ್ನ್ ವಿತ್ ಅನ್ ಇನ್ಕಂಪ್ಯಾಟಿಬಲ್ ರಿಟರ್ನ್ ಟೈಪ್. ಸ್ಟಾರ್ಟಿಂಗ್ ಡೆಫಿನಿಷನ್ ಇಂಟ್ ಅಂತ ಬರೆಯೋದು,
ರಿಟರ್ನ್ ಅಲ್ಲಿ ಏನೋ ಫ್ಲೋಟ್ ರಿಟರ್ನ್ ಮಾಡೋದು. ಸೊ ದಟ್ ಈಸ್ ಆಲ್ಸೋ ರಾಂಗ್. ಓಕೆ, so that's all which you need to remember. Okay, hope everything is clear. If any doubts, post it in the comments or post it in the community channel. Okay. So let us see the MCQs on this topic, whatever we studied today. Which of the following is a function prototype? So function prototype ಅಂದ್ರೆ ಏನ್ರಿ? Function declaration. ಈಗ just discuss ಮಾಡಿದ್ವಿ ರೀ. Answer is what? This is the function definition, right? This is function call. It is both are function call. Oh, actually both are same only. So our correct answer is B, right? Where you are giving the return type, the function name, and the number of parameters, type of parameters. Which keyword indicates that a function does not return a value? Does not return a value ಅಂತಂದ್ರೆ ಏನ್ರಿ? Void, correct? Yes. In add of 10, 20, 10 and 20 are what? ಯಾವ್ರಿ ಅವು? Those are actual arguments, right? ಫಂಕ್ಷನ್ ಡೆಫಿನಿಷನ್ ಇರ್ತಕ್ಕಂಥವು ಯಾವ್ರಿ? ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಅಥವಾ ಪ್ಯಾರಾಮೀಟರ್ಸ್. ಓಕೆ, ನಾವು ವಿಚ್ ಟೈಪ್ ಆಫ್ ಫಂಕ್ಷನ್ ಹ್ಯಾಸ್ ಆರ್ಗ್ಯುಮೆಂಟ್ಸ್ ಅಂಡ್ ರಿಟರ್ನ್ಸ್ ಅ ವ್ಯಾಲ್ಯೂ? ಸೊ ಆರ್ಗ್ಯುಮೆಂಟ್ಸ್ ಅದಾವು ಮತ್ತೆ ಒಂದು ವ್ಯಾಲ್ಯೂ ರಿಟರ್ನ್ ಮಾಡ್ಬೇಕ್ರಿ. ವಾಯ್ಡ್ ಐತಿ ರಿಟರ್ನ್ ಆಗಂತಿಲ್ಲ, ಇಲ್ಲಿ ವಾಯ್ಡ್ ಐತಿ ರಿಟರ್ನ್ ಆಗಂತಿಲ್ಲ. ಇವ್ಯಾಡ್ರಲ್ಲಿ ಆರ್ಗ್ಯುಮೆಂಟ್ ಇಲ್ಲ, ಇದು ಸಿ ದಲ್ಲಿ ಆರ್ಗ್ಯುಮೆಂಟ್ ಇಲ್ಲ. ಸೊ ಆನ್ಸರ್ ಡಿ ಇಸ್ ದ ರೈಟ್ ಒನ್. ವೆನ್ ಇಟ್ ಹ್ಯಾಸ್ ಆರ್ಗ್ಯುಮೆಂಟ್ ಇಟ್ ಹ್ಯಾಸ್ ಅ ರಿಟರ್ನ್ ಟೈಪ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ಪರ್ಪಸ್ ಆಫ್ ಅ ಫಂಕ್ಷನ್ ಕಾಲ್? ಎದಕ್ಕೆ ಕರಿತೀರಿ ಫಂಕ್ಷನ್ ನ? ಡಿಕ್ಲೇರ್ ಮಾಡಕ್ ಕರಿತೀರಿ ವೇರಿಯೇಬಲ್ ಅಲ್ಲ. ಫಂಕ್ಷನ್ ಡಿಫೈನ್ ಅ ಫಂಕ್ಷನ್, ಡಿಫೈನ್ ಅ ಫಂಕ್ಷನ್ ಎಲ್ಲಿ ಡೆಫಿನೇಷನ್ ಒಳಗೆ ಬರೀತೀವಿ ಅಲ್ಲ, ಕ್ರಿಯೇಟ್ ಅನ್ ಅರೇ ಅಲ್ಲ. ಸೊ ಇಟ್ ವಿಲ್ ಟು ಎಕ್ಸಿಕ್ಯೂಟ್ ಆರ್ ಟು ಇನ್ವೋಕ್ ದ ಫಂಕ್ಷನ್. ಓಕೆ, hope that is clear, guys. That completes the first topic here, the basics of functions. Tomorrow we'll go into the advanced level. I'm going to see you in the next video. If you're new to the channel, click on the subscribe button and also click the bell icon to get the notifications of the future videos. Thank you for watching. See you in the next video.